ಮಾದಪಟ್ಟಣದ ಡೆಡ್ಲಿ ಸ್ಪಾಟ್ಗೆ ಇದೀಗ ಖುದ್ದಾಗಿ ಡಿಕೆಶಿ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಮುಗಿಯುತ್ತಿದ್ದಂತೆ ಸ್ಥಳಕ್ಕೆ ಹೋಗಿರುವಂತದ್ದು ಡಿಕೆಶಿ. ಸ್ಪಾಟ್ಗೆ ಖುದ್ದಾಗಿ ಭೇಟಿಯನ್ನು ಕೊಡಲಾಗಿದೆ. ಇದೇ ವೇಳೆ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಿದ್ದಾರೆ ಡಿಕೆಶಿ. ಸ್ಪಾಟ್ ವಿಸಿಟ್ ಬೆನ್ನಲ್ಲೇ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಸಿಎಂ ಡಿಕೆಶಿ. ಐಸಿಯು ಬೆಡ್ ಮೇಲೆ ಸಾವು ಬದುಕಿನ ನಡುವೆ 5 ಹೋರಾಟವನ್ನು ಮಾಡುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗಾಯಾಳುಗಳ ಯೋಗಕ್ಷೇಮವನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ. ಆರ್ಆರ್ ನಗರದ ಆಸ್ಪತ್ರೆಯಲ್ಲಿ ಕಾರ್ಮಿಕರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಎದೆಗಾಲಿಗೆ ಖುದ್ದಾಗಿ ಡಿಕೆಶಿ ಕೂಡ ಭೇಟಿಯನ್ನ ಮಾಡಲಿದ್ದಾರೆ. ಏನಾಗಿತ್ತು ಏನು, ಈಗ ಆಲ್ರೆಡಿ ಅಲ್ಲಿಗೆ ಪೊಲೀಸರ ತಂಡ ಹೋಗಿದೆ, ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಭೂವಿಜ್ಞಾನ ಇಲಾಖೆಯಿಂದಲೂ ಕೂಡ ಅಲ್ಲಿ ಆಗಿರುವಂತಹ ದುರಂತದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಿದ್ದಾರೆ. ಲೈಸೆನ್ಸ್ ತೆಗೆದುಕೊಂಡಿದ್ರಾ ಇಲ್ವಾ ಅನ್ನುವ ಕುರಿತಾಗಿ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆನಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆ ಮುಗಿತಾ ಇದ್ದಂಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಾವರಕೆರೆಯಲ್ಲಿ ಆಗಿರುವಂತಹ ದುರಂತದ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡುವಂಥದ್ದು. ಅದಾದ ನಂತರ ಆರ್ಆರ್ ನಗರದ ಆಸ್ಪತ್ರೆಗೆ ಕೂಡ ಡಿಕೆಶಿ ಅವರು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಗಾಯಾಳುಗಳ ಯೋಗಕ್ಷೇಮವನ್ನ ಕೂಡ ವಿಚಾರಿಸ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಅಲ್ಲೂ ಕೂಡ ಸಾವು ನೋವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ ಗಾಯಾಳುಗಳು. ಕೆಲವೇ ಕ್ಷಣಗಳಲ್ಲಿ ಗಾಯಾಳುಗಳ ಯೋಗಕ್ಷೇಮವನ್ನ ಕೂಡ ಡಿಕೆಶಿ ಅವರು ವಿಚಾರಿಸ್ತಾರೆ. ಐಸಿಯು ಬೆಡ್ ಮೇಲೆ 5 ಜನರು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. 7 ಮಂದಿ ಈಗ ಆಲ್ರೆಡಿ ಮೃತಪಟ್ಟಿದ್ದಾರೆ. ಅವರಿಗೆ ಪರಿಹಾರ ಧನವನ್ನು ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ಸಚಿವ ಸಂಪುಟ ಸಭೆ ಮುಗಿತಾ ಇದ್ದಂಗೆ ಅಲ್ಲಿಗೆ ಡಿಕೆಶಿ ಕೂಡ ಹೋಗ್ತಾರೆ. ಡಿಕೆಶಿ ಹೋಗಿ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡುವಂಥದ್ದು. ತದನಂತರ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳ ಪರಿಸ್ಥಿತಿ ಯೋಗಕ್ಷೇಮವನ್ನ ಕೂಡ ವಿಚಾರಣೆ ಮಾಡ್ತಾರೆ. ಸಿಎಂ ಭೇಟಿಗೂ ಮುನ್ನ ಆಸ್ಪತ್ರೆಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ. ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ಬಿಜೆಪಿ ನಾಯಕರು. ಅಶೋಕ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ಆಸ್ಪತ್ರೆ ವೈದ್ಯರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರು. ಸಿಎಂ ಡಿಕೆಶಿ ಭೇಟಿಗೂ ಮೊದಲೇ ವಿಪಕ್ಷ ನಾಯಕರು ಇದೀಗ ಹೋಗಿರುವಂಥದ್ದು. ಅಶೋಕ್ ಸೇರಿದಂತೆ ಹಲವರು ಹೋಗಿದ್ದಾರೆ ಅಲ್ಲಿಗೆ. ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಶೋಕ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಾಥನ್ನ ಕೂಡ ಕೊಟ್ಟಿದ್ದಾರೆ. ಆಸ್ಪತ್ರೆ ವೈದ್ಯರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು. ಏನಾಗಿತ್ತು, ಜೊತೆಯಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇವಾಗ ಗಾಯಾಳುಗಳ ಪರಿಸ್ಥಿತಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಏನು ಮುಂದೆ ಏನೆಲ್ಲ ಆಗಬಹುದು, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ಕೂಡ ಸ್ಥಳಕ್ಕೂ ಹೋಗ್ತಾರೆ. ಜೊತೆಯಲ್ಲಿ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಡೋದು. ಅದಕ್ಕಿಂತ ಮುಂಚಿತವಾಗಿ ಇದೀಗ ವಿಪಕ್ಷ ನಾಯಕರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯರಿಂದ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಂಡಿದ್ದಾರೆ ವಿಪಕ್ಷ ನಾಯಕರು. ಛಲವಾದಿ ನಾರಾಯಣಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಅಶೋಕ್ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಅಲ್ಲಿಗೂ ಅವರು ಕೂಡ ಹೋಗಿರುವಂಥದ್ದು. ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಪರಿಹಾರವನ್ನು ಕೂಡ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ನರಳಾಡ್ತಾ ಇದ್ದಾರೆ ಗಾಯಾಳುಗಳು. ತಡಮಾಡದೆ ಚಿಕಿತ್ಸೆಯನ್ನು ನೀಡುವುದಕ್ಕೆ ವೈದ್ಯರಿಗೆ ಸೂಚಿಸಿದ್ದೇನೆ. ಕಳೆದ 2-3 ವರ್ಷಗಳಿಂದ ಅಕ್ರಮ ಕಲ್ಲು ಕ್ವಾರಿ ಹೆಚ್ಚಳ ಜಾಸ್ತಿ ಆಗಿದೆ. ರಾಮನಗರ, ಬೆಂಗಳೂರು ಸುತ್ತಮುತ್ತ ಅಕ್ರಮ ಕಲ್ಲು ಕ್ವಾರಿಗಳ ಹಾವಳಿ ಜಾಸ್ತಿ ಆಗಿರುವಂಥದ್ದು. ಕೂಲಿ ಕೆಲಸಕ್ಕೆ ಅಂತ ಬಂದವರು ಹೆಣವಾಗಿ ಹೋಗ್ತಾ ಇದ್ದಾರೆ. ಸರ್ಕಾರದ ಒಂದು ರೀತಿ ಇಲ್ಲೀಗಲ್ ಹಾಗೂ ನಿರ್ಲಕ್ಷ್ಯದ ಸರ್ಕಾರ ಇದು. ಕಾರ್ಮಿಕರು ಚೇತರಿಸಿಕೊಳ್ಳಲು ಕನಿಷ್ಠ 1 ವರ್ಷ ರೆಸ್ಟ್ ಬೇಕು. ಇಲಾಖೆಯಿಂದ ಭಾರೀ ಧನ ಸಹಾಯವನ್ನ ಕೊಡಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಅವರು ಹರಿಹಾಯ್ದಿರುವಂಥದ್ದು ಕುರಿತಾಗಿ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನೆಗ್ಲಿಜೆನ್ಸಿಯಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವನ್ನ ಕೂಡಲೇ ಬಂಧಿಸಬೇಕು. ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾಕಂದ್ರೆ ಜೀವನ ಮಾಡಕ್ಕೋಸ್ಕರ ಬಂದವರು ಇವತ್ತು ಜೀವನವನ್ನ ಕಳ್ಕೊಂಡಿದ್ದಾರೆ. ಮತ್ತೆ 5 ಜನ ಏನಿದ್ದಾರೆ ಅವರು ಇವತ್ತಿಗೇನು ರಿಕವರ್ ಆಗಲ್ಲ. ನಾನು ಹೋಗಿ ನೋಡಿದ್ದೀನಿ. ಮಿನಿಮಮ್ ಒಬ್ಬನಿಗಂತೂ 1 ವರ್ಷ ಬೇಕು. ಇನ್ನು ಉಳಿದವ್ರಿಗೆಲ್ಲ 6 ತಿಂಗಳು ಬೇಕು. ಅಲ್ಲಿವರೆಗೂ ಅವ್ರ ಜೀವನ ಹೆಂಗೆ ಕೂಲಿ ಮಾಡ್ಕೊಂಡು ಬದುಕೋ ಜನ.
ಅದರಿಂದ ಅವ್ರಿಗೆ ಅವರು 6 ತಿಂಗಳು 1 ವರ್ಷ ಅವ್ರಿಗೆ ಸಂಬಳ ಕೂಲಿ ಆದರೂ ಸಿಗಬೇಕು. ಆ ರೀತಿ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೆಗ್ಲಿಜೆನ್ಸಿಯಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಅವನ್ನ ಕೂಡಲೇ ಬಂಧಿಸಬೇಕು. ನೋಡಿ, ಆರ್ ಅಶೋಕ್ ಅವರು ಇದೀಗ ಮಾತನಾಡಿರುವಂಥದ್ದು. ಜೊತೆಯಲ್ಲಿ ಸರ್ಕಾರ ಈ ರೀತಿಯಾದಂತಹ ಇಲ್ಲೀಗಲ್ ಆಗಿ ಯಾವೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ ಅದಕ್ಕೆ ಕಡಿವಾಣವನ್ನು ಕೂಡ ಹಾಕಬೇಕು. ಅದರ ಜೊತೆಯಲ್ಲಿ ಇವಾಗ ಆಲ್ರೆಡಿ ಕಾರ್ಮಿಕರು 7 ಜನ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಯಲ್ಲಿ ಗಾಯಾಳುಗಳು ಕೂಡ ಇದ್ದಾರೆ. ಅವರು ಚೇತರಿಸಿಕೊಳ್ಳೋದಕ್ಕೆ 1 ವರ್ಷ ಬೇಕು. 1 ವರ್ಷ ಬೇಕು ಅಂತ ಅಂದ್ರೆ ಅವ್ರಿಗೆ ಪರಿಹಾರ ಧನವನ್ನ ಜಾಸ್ತಿ ಕೊಡಬೇಕು ಅಂತ ಹೇಳಿರುವಂಥದ್ದು. ಅದರ ಜೊತೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬಲಿಯಾಗಿರ್ತಕ್ಕಂಥದ್ದು ಇವತ್ತು ಇದೊಂದು ಹೃದ್ರಾವಕ ಕೃತ್ಯ ಅಂತ ಹೇಳಿ ನಾನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಕೇವಲ ತನ್ನ ದಾರಿಯಲ್ಲಿ ತಾನು ನಡೆದ್ರೆ ಆಗೋದಿಲ್ಲ, ಜನರ ದಾರಿಯಲ್ಲಿ ನಡೀಬೇಕು. ಇವತ್ತು ನಾವು ಯೋಚನೆ ಮಾಡಬೇಕು, ಒಂದು ಸಾರಿ 7 ಬಡ ಜೀವಗಳು ಈ ರೀತಿ ಪ್ರಾಣತ್ಯಾಗ ಆದರೆ ಸೊ ಅವರ ಮನೆತನಗಳು ಹೇಗೆ ಬದುಕ್ತವೆ ಜೀವನದ ಮುಂದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ಬ್ಲಾಸ್ಟ್ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲೆಲ್ಲ, ಮತ್ತೆ ಹೇಗೆ ಬ್ಲಾಸ್ಟ್ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ? ನನಗನ್ನಿಸ್ತದೆ ಈ ಸರ್ಕಾರವೇ ಸಂಕಷ್ಟಕ್ಕೆ ಬರ್ತಾ ಇದೆ. ಯಾಕೆಂತಂದ್ರೆ ಸರ್ಕಾರದ ದಿನಗಳು ಕೂಡ ಕೆಟ್ಟ ದಿನಗಳೇ ನಡೀತಾ ಇವೆ ಅನ್ನೋದು ಇದರ ಮೂಲಕ ಇವತ್ತು ಸಾಬೀತಾಗ್ತಾ ಇದೆ. ಇವತ್ತು ಏನು ಸತ್ತಿರ್ತಕ್ಕಂಥವರಿಗೆ 50 ಲಕ್ಷ ಅವರಿಗೆ ಪರಿಹಾರ ಕೊಡಬೇಕು. ಅವರ ಮನೆಯಲ್ಲಿ ಸಣ್ಣ ಮಕ್ಕಳನ್ನ ಅವರನ್ನೆಲ್ಲ ಓದಿಸೋದು ಆ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಂಡು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಆಲ್ರೆಡಿ ಸಚಿವ ಸಂಪುಟ ಸಭೆ ನಡೀತಾ ಇತ್ತು. ಅದನ್ನ ಮುಗಿಸಿದ ಬಳಿಕ ಅಲ್ಲಿ ಏನ ಘಟನೆ ನಡೆದಿತ್ತು ಅಲ್ಲಿಗೆ ಡಿಕೆ ಅವರು ಕೂಡ ಹೋಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ತದನಂತರ ಆಸ್ಪತ್ರೆಗೆ ಕೂಡ ಭೇಟಿಯನ್ನು ಕೊಟ್ಟು ಗಾಯಾಳುಗಳ ಪರಿಸ್ಥಿತಿಯ ಹಾಗೂ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಏನು ಕ್ವಾರಿ ದುರಂತ ಆಗಿ ಸುಮಾರು 7 ಜನ ಏನು ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ಆಘಾತ ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಕ್ರಮ ಗಣಿಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಾವುಗಳು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಇದನ್ನ ರಾಜ್ಯ ಸರ್ಕಾರವು ಕೂಡ ಗಂಭೀರವಾಗಿ ಕೂಡ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಘಟನೆಯ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ತರಿಸಿಕೊಂಡಿದ್ದಾರೆ. ಅದನ್ನು ಕೂಡ ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇದೀಗ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇದೆ. ಈ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಮುಕ್ತಾಯವಾಗಲಿದೆ. ಸಭೆ ಮುಗಿದ ಬಳಿಕ ಇಲ್ಲಿಂದ ನೇರವಾಗಿ ಕೂಡ ಒಂದು ಘಟನೆ ನಡೆದಂತ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಏನು ಈಗ ಅಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ, ಆ ಒಂದು ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಆ ಒಂದು ಗಾಯಾಳುಗಳ ಒಂದು ಯೋಗಕ್ಷೇಮವನ್ನು ಕೂಡ ವಿಚಾರಿಸಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅದರ ಜೊತೆಗೆ ಅಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರಾಗಿರ್ಬೋದು, ಮತ್ತೆ ಗಣಿ ಭೂ ವಿಜ್ಞಾನ ಇಲಾಖೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಅದರ ಬಗ್ಗೆ ಕೂಡ ಈಗ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಗಾಯಾಳುಗಳನ್ನ ಒಂದು ಯೋಗಕ್ಷೇಮ ವಿಚಾರಿಸೋದಾಗಿರ್ಬೋದು. ಅದರ ಜೊತೆಗೆ ಆ ಒಂದು ಅಕ್ರಮ ಗಣಿಗಾರಿಕೆ ಏನ್ ನಡೀತಾ ಇದೆ ಆ ಒಂದು ಘಟನಾ ಸ್ಥಳದಲ್ಲಿಯೂ ಕೂಡ ಹೋಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪರಿಶೀಲನೆ ನಡೆಸಲಿದ್ದಾರೆ. ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಇವಾಗ ಆಲ್ರೆಡಿ ಡಿ.ಕೆ.ಶಿ ಅವರು ಹೋಗೋದಕ್ಕಿಂತ ಮುಂಚಿತವಾಗಿಯೇ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಪರಿಹಾರ ಧನವನ್ನು ಕೂಡ ಜಾಸ್ತಿ ಕೊಡಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಆದಂತಹ ಘಟನೆ ಸ್ಥಳಕ್ಕೆ ಕೂಡ ಸಿಎಂ ಡಿ.ಕೆ.ಶಿ ಕೂಡ ಹೋಗ್ತಾ ಇದ್ದಾರೆ.